ಬಾಂಗ್ಲಾದೇಶಲ್ಲಿ ನಡೆದಿದ್ದ ಒಂದು ವೆರಿ ಸ್ಯಾಡ್ ಇನ್ಸಿಡೆಂಟ್ ಕೇಳಿದ್ದೀರ. ದೀಪು ಚಂದ್ರದಾಸ್ ಅಂತ ಒಬ್ಬ ಪರ್ಸನ್ ಎಲ್ಲ ದೇವರು ಒಂದೇ ಅಂತ ನಂಬಿದ್ದ. ಅವರು ಪೀಸ್ ಈಕ್ವಾಲಿಟಿನೂ ನಂಬಿದ್ರು. ಅದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದರು. ಓಕೆ, ಸೌಂಡ್ಸ್ ವೆರಿ ಸೆಕ್ಯುಲರ್ ಪರ್ಸನ್. ಆ ಸೆಕ್ಯುಲರ್ ಪರ್ಸನ್ ಮೇಲೆ ಟಾರ್ಗೆಟ್ ಆಗಿದೆ. ವರ್ಸ್ಟ್ ಪಾರ್ಟ್ ಏನಂದರೆ ಅವ್ರ ಸ್ವಂತ ಆಫೀಸ್ ಕೊಲೀಗ್ಸೇ ಅವ್ರನ್ನ ಟ್ರ್ಯಾಪ್ ಮಾಡಿದ್ರು. ಪೊಲೀಸ್ಗೆ ಇನ್ಫಾರ್ಮೇಷನ್ ಹೋಗೋಕ್ಕೆ ಆಲ್ಮೋಸ್ಟ್ 4 ಗಂಟೆ ಲೇಟ್ ಆಯಿತು. ಈ 4 ಗಂಟೆಯಲ್ಲಿ ಅವ್ರನ್ನ ಜಾಬ್ ರಿಸೈನ್ ಮಾಡೋಕ್ಕೆ ಫೋರ್ಸ್ ಮಾಡಿದರು. ಆಮೇಲೆ ಏನಾಯಿತು ನಿಮಗೆಲ್ಲ ಗೊತ್ತು. ಇದನ್ನು ಕೇಳಿದ್ಮೇಲೆ ನಿಮಗೆ ಶಾಕ್ ಆಗ್ತಿದೆಯಾ, ಭಯ ಆಗ್ತಿದೆಯಾ? ಈಗ ಇಂಪಾರ್ಟೆಂಟ್ ಪಾಯಿಂಟ್ ಕೇಳಿ, ಗಮನ ಇಟ್ಟು ಕೇಳಿ. ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ಸೀರಿಯಸ್ ಇಶ್ಯೂ ನಡೀತಾ ಇದೆ. ಗೌರ್ಮೆಂಟ್ ಹೇಟ್ ಸ್ಪೀಚ್ ಬಿಲ್ನ ಪಾಸ್ ಮಾಡಿದೆ. ಇದು ಗವರ್ನರ್ ಅಪ್ರೂವ್ ಮಾಡಿದರೆ ಲಾ ಆಗುತ್ತೆ. ಈ ಲಾ ಅಲ್ಲಿ ನಿಮ್ಮ ಮಾತು ಹೇಟ್ ಸ್ಪೀಚ್ ಅಂತ ಅನಿಸಿದರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ, ಬೇಲು ಸಿಗಲ್ಲ ರೀ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಶೇರ್ ಮಾಡಿದರೂ ಪ್ರಾಬ್ಲಮ್ ಆಗ್ಬೋದು. ಬಿಗ್ಗೆಸ್ಟ್ ಇಶ್ಯೂ ಏನಂದರೆ ಹೇಟ್ ಸ್ಪೀಚ್ಗೆ ಕ್ಲಿಯರ್ ಡೆಫಿನೇಷನೇ ಇಲ್ಲ. ರೀಸೆಂಟಾಗಿ ಕರ್ನಾಟಕದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದರು ಅಂತ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಸಿಂಪಲ್ ಸ್ಲೋಗನ್ ಪ್ರಾಬ್ಲಮ್ ಆಗ್ತಿದೆ. ಓಕೆ, ಭಾರತ್ ಮಾತಾ ಕಿ ಜೈ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಅರೆಸ್ಟ್ ಮಾಡಿದ್ದಾರೆ ಅಂತಂದರೆ ನಾಳೆ ಇನ್ನೇನೇನು ಆಗ್ಬೋದು ಈ ಬಿಲ್ ಪಾಸ್ ಮಾಡಿದ್ಮೇಲೆ ಅಂತ ನಿಮ್ಮ ಇಮ್ಯಾಜಿನೇಷನ್ಗೆ ಬಿಡ್ತಿದ್ದೀನಿ. ಇವತ್ತು ಬಾಂಗ್ಲಾದೇಶ್, ನಾಳೆ ಇಂಡಿಯಾ, ಸ್ಟಾರ್ಟಿಂಗ್ ಫ್ರಮ್ ಕರ್ನಾಟಕ. ಎಲ್ಲ ರೋಡಿಗೆ ಬಂದು ದೊಡ್ಡ ಗಲಾಟೆ ಮಾಡೋಣ ಅಂತ ಏನು ಹೇಳ್ತಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ತಿರೋದೇನೆಂದರೆ ಈ ಬಿಲ್ನ ಓದಿ ಅರ್ಥ ಮಾಡ್ಕೊಳ್ಳಿ, ಪೀಸಾಗಿ ಕ್ವಶನ್ ಕೇಳ್ರಿ. ಸೈಲೆಂಟ್ ಆಗಿದ್ರೆ ನಾಳೆ ನಮ್ಮ ವಾಯ್ಸೇ ಇರಲ್ಲ ರೀ.